ಶ್ರೀ ಜೇಡರ ದಾಸಿಮಯ್ಯ 495ನೇ ಜಯಂತಿಯನ್ನು ಆಚರಿಸಲು ಆಗಮಿಸಿ ನನಗೆ ನಮ್ಮ ಹಿರೇಮಠ ಸಂಸ್ಥಾನದ ವಸುದೇವ ಪಾಠದೇವರು ಸನ್ಮಾನಿಸಿದ್ದಕ್ಕಾಗಿ ಮತ್ತು ಈ ಕಾರ್ಯಕ್ರಮ ಉದ್ಘಾಟನೆಯಾಗಿ ನೆರವೇರಿಸಲು ಕರೆದಕ್ಕಾಗಿ ನಮ್ಮ ಪಾಲ್ಕಿ ಪದ್ಧತಿಯ ಪಾದಕ್ಕೆ ವಂದಿಸುತ್ತಾ ಮತ್ತು ಇಲ್ಲಿ ವೇದಿಕೆ ಮೇಲೆ ಆಸೀನರಾಗಿದ್ದಂಥ ನಮ್ಮ ಸಮಾಜದ ಮುಖಂಡರಾದಂಥ ಬಾಬುರಾವ್ ಖ್ಯಾಡೆ ಅವರೇ, ನಾಗಭೂಷಣ್ ಮಾನವರೇ, ಬಸವರಾಜ್ ರಾಜಶೇಖರ್ ಪಾಟೀಲ್ ಅವರೇ ಮತ್ತು BG ಪಾಟೀಲ್ ಅವರೇ, ಇನ್ನುಳಿದ ನಮ್ಮ ಸಮಾಜದ ಕುಲ ಬಾಂಧವರೇ ಮತ್ತು ಇಲ್ಲಿ ನೆರೆದಂಥ ನಮ್ಮ ಮುದ್ದು ಮಕ್ಕಳೇ ಮತ್ತು ಹಿರಿಯ ಮಹಿಳೆಯರೇ ಮತ್ತು ಪುರುಷರು ಎಲ್ಲರಿಗೂ ಪಾದಕ್ಕೆ ವಂದಿಸುತ್ತಾ, ಶ್ರೀ ಬಾಲ್ಕಿ ಹಿರೇಮಠ ಸಂಸ್ಥಾನವು ನಮಗೆ ಕನ್ನಡ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಕಲಿಸಬೇಕಾದರೆ ನಾವು ಮೊಟ್ಟ ಮೊದಲು ನಮ್ಮ ಪಾಠಶಾಲೆಯನ್ನು ಇಲ್ಲಿನಂತ ಇಲ್ಲಿ ಚನ್ನಬಸವ ಪಾಠದೇವರು ಇಲ್ಲಿ ತಮ್ಮ ಕನ್ನಡ ಶಾಲೆಯನ್ನು ಪ್ರಾರಂಭಿಸಿ ಮತ್ತು ಇಲ್ಲಿ ಮಕ್ಕಳಿಗೆ ಒಂದು ಒಳ್ಳೆಯದಾದಂಥ ಶಿಕ್ಷಣ ಕೊಡುವಂಥ ಸಂಸ್ಥೆ ಆಗಿದೆ. ಈ ಸಂಸ್ಥೆಯಲ್ಲಿ ನಮ್ಮ ಅನೇಕ ಸಮಾಜದ ಜಯಂತಿಯನ್ನು ಅಪ್ಪರು ಆಚರಿಸ್ತಾ ಬಂದಿದ್ದಾರೆ. ಅದೇ ರೀತಿ 2018 ಅಥವಾ 19ರಲ್ಲಿ ನಮ್ಮ ಸಮಾಜ ಜಯಂತಿ 22ನೇ ತಾರೀಕಿಗೆ ಅಲ್ಲಿ ಮಠದಲ್ಲಿ ಆಚರಣೆ ಮಾಡಿದರು. ಅವಾಗಲೇ ಅಪ್ಪರು ಕರೆದು ನಮ್ಮ ಸಮಾಜಕ್ಕೆ ಗೌರವ ತಂದು ಕೊಟ್ಟರು. ಅದೇ ರೀತಿ ಪ್ರತಿ ವರ್ಷದಂತೆ ಈ ವರ್ಷವೂ ಅವರು ನಮ್ಮ ಶ್ರೀ ಜೇಡರ ದಾಸಿಮಯ್ಯನವರ ಜಯಂತಿ ಉತ್ಸವ ಕಾರ್ಯಕ್ರಮ ಇಂದು ಹಮ್ಮಿಕೊಂಡಿದ್ದಾರೆ. ಅವರಿಗೂ ನಮ್ಮ ಸಮಾಜ ವತಿಯಿಂದ ಹಾಗೂ ನಮ್ಮ ಎಲ್ಲ ನೆರೆದಂಥ ಹಿರಿಯರಿಂದ ಅವರ ಪಾದಕ್ಕೆ ವಂದಿಸುತ್ತಾ ಇಲ್ಲಿ ಕರೆದು ನನಗೆ ಮಾತಾಡೋ ಅವಕಾಶ ಮಾಡ್ತಾರೆ. ಈಗ ನಾವು ಬಟ್ಟೆ ಅನ್ನ ಮೊದಲು ಬಟ್ಟೆ ಬೇಕಾಗಿ ಬಟ್ಟೆ ಇದ್ದರೆ ನಮ್ಮ ಮಾನ್ಯ ಮರದೆ ಉಳಿತಿತ್ತು. ಅದ್ರ ಸಲುವಾಗಿ ನಮ್ಮ ಜೇಡರ ದಾಸಿಮವರು 11ನೇ ಶತಮಾನ ಅವರಿಗೆ ಅಂತ ಆದ್ಯವಚನಕಾರ ಎಂದು ಘೋಷಣೆಯಾಗಿತ್ತು. ಆದರೆ ನಮ್ಮ ಕುಲ ಬಾಂಧವರಲ್ಲಿ ಕೆಲವು ಕುಂದುಕೊರತೆ ಇದ್ದ ಕಾರಣ ನಾವು ತಳಮಟ್ಟದಲ್ಲೇ ಉಳಿದುಕೊಂಡು ಬಂದಿದ್ದೇವೆ. ಆದರೆ ನಮ್ಮ ಬಾಲ್ಕಿ ಸಂಸ್ಥಾನ ಹಿರೇಮಠ ಅದನ್ನು ಎತ್ತಿ ಹಿಡಿದು ನಮ್ಮ ಜನರಿಗೆ ಪೂರಿಸುವಂಥ ಒಂದು ಅಭಿಮಾನ ಮೂಡಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಾಜ ವತಿಯಿಂದ ಒಂದು ಚಪ್ಪಾಳೆಂದೇ ಧನ್ಯವಾದ ಅರ್ಪಿಸಿದ್ದಾರೆ. ಈ ಸಮಾಜದಲ್ಲಿ ಬೆಳೆಯಬೇಕಾದರೆ ನಮ್ಮಂಥ ಇಂಥವು ಹಿಂದಿರುವಂಥ ಗುರುಗಳು ಇರಬೇಕಾಗ್ತದೆ. ಯಾವುದೇ ಒಂದು ಗುರಿ ಬೇಕು, ಇದು ಗುರು ಬೇಕು. ಗುರು ಇದ್ದಾಗೆ ನಾವು ಗುರಿ ತಲುಪ್ತೇವೆ. ಮತ್ತು ನಮಗೊಂದು ಗುರಿನೂ ಇರಬೇಕಾದ್ರೆ ಗುರುಗಳು ಏನು ಹೇಳ್ತಾರ ಅವರ ಆದ್ಯವನ್ನು ನಾವು ಅವರು ವಿಚಾರವನ್ನು ನಾವು ಪಾಲನೆ ಮಾಡಿದರೆ ನಮ್ಮ ಸಮಾಜ ಒಳ್ಳೆಯದಾಗ್ತದೆ, ನಾವು ಒಳ್ಳೆಯದಾಗ್ತೇವೆ. ಬಹಳಷ್ಟು ನಮ್ಮ ಸಮಾಜದಿಂದ ಓದಿದ್ರು. ನಮ್ಮ ಸಮಾಜದಲ್ಲಿ 11ನೇ ಶತಮಾನದಾಗ ಯೋಚನೆ ಬರ್ತಾರೆ. ಆದರೆ ಹಿಂದದ ನಮ್ಮ ಬುಕ್ಕಿನಾಗಿತ್ತು. 8ನೇ 9ನೇ 10ನೇ ಓದ್ತಿದ್ದಾಗ ಫಸ್ಟಾಗ ಒಂದು ಬುಕ್ಕಿನಾಗ ವಚನ ಬರ್ತು. ಆದ ನಂತರ ಯಾವುದೇ ವಚನ ಇಲ್ಲ. ಇನ್ನಿಷ್ಟು ನಾವು ಬಾಲ್ಕಿ ಪಟದೇವರು ನಾವು ಸೇರಿಕೊಂಡು ಬೀದರ್ನಲ್ಲಿ ಬಸವ ಉತ್ಸವ ಕಾರ್ಯಕ್ರಮ ನಡೆದಾಗ ಪಟದೇವರೇನು ಹೇಳಿದ್ರು, ಇದು ವಚನ ಆಗಲಿ ವಚನ ಪೀಠ ಆಗಲಿ ಬಸವಣ್ಣರು ವಚನಗಳು ಮನೆ ಮನೆ ಹರಡಬೇಕು ಮತ್ತು ಎಲ್ಲ ಸಮಾಜ ಕುಲ ಬಾಂಧವರು ಕರೆಸಿ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಯಾವ ಸಮಾಜ ಈ ಸಮಾಜದಲ್ಲಿ ನಮಗೆಲ್ಲ ಸಮಾಜ ಒಂದುಗೂಡಿಸಿ ಸಮಾಜವನ್ನು ಮುಂದೆ ತಗೊಂಡು ಹೋಗಬೇಕಂತ ಕಾರ್ಯವನ್ನು ಮಾಡ್ತಿದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ನಮಸ್ಕರಿಸುತ್ತಾ ನನ್ನ ಎರಡು ಮಾತಿಗೆ ರಾಮಪತಿ ಜೈ. ಇಲ್ಲಿವರೆಗೆ